ರೈಟ್. ಇದ್ರ ಜೊತೆಗೆ ಈಗ ಸವಾಲುಗಳು ಕೂಡ ನಿಮ್ಗೆ ಸಾಕಷ್ಟಿದೆ. ಕಳೆದ ಬಾರಿ ಗೆದ್ರಿ, ಮಂತ್ರಿಗಳು ಕೂಡ ಆದ್ರಿ, ಅದಾದ ಬಳಿಕ ಬೇರೆ ಬೇರೆ ಡೆವಲಪ್ಮೆಂಟ್ ಆಯಿತು. ಈಗ ಸವಾಲು ಕೇವಲ ಜನರ ಮುಂದೆ ಅಷ್ಟೇ ಅಲ್ಲ, ಚುನಾವಣೆ ಒಂದಷ್ಟೇ ಅಲ್ಲ, ನಿಮ್ಮ ಪಕ್ಷದ ಒಳಗೂ ಕೂಡ ಒಂದು ದೊಡ್ಡ ಸವಾಲಿದೆ. ಈಗಾಗಲೇ ಟಿಕೆಟ್ ವಿಚಾರಕ್ಕೆ ನೀವು ಸಾಕಷ್ಟು ಪ್ರಯಾಸ ಪಡಬೇಕಾಯ್ತೋ, ಲಾಬಿ ಪಡಬೇಕಾಯ್ತೋ, ಅಥವಾ ಹೋರಾಟ ಮಾಡಬೇಕಾಗಿತ್ತೋ, ಅದನ್ನು ನೀವೇ ಹೇಳಬೇಕು. ಈ ಸವಾಲು ಒಳಗೂ ಇಲ್ವಾ ನಿಮಗೆ? ಬಿಜೆಪಿ ಒಳಗೂ ಕೂಡ ಪ್ರಯತ್ನ ಮಾಡಿದ್ದು ನಿಜ, ಪ್ರಯಾಸ ಇಲ್ಲ. ಒಂದೇ ಸಲ ನಾನು ದೆಹಲಿಗೆ ಹೋಗಿದ್ದೆ, ಒಂದೇ ಸಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾತಾಡಿದೆ, ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಸಿಕ್ಕಿದ್ರು, ಅವರಿಗೆ ನಾನು ಮನವಿ ಮಾಡಿದೆ. ಈ ರೀತಿಯಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟರೆ, ಈ ಸೀಟು ಭಾಳ ಸುಲಭದ ಸೀಟಲ್ಲ. ಬಿ ಜೆ ಪಿಗೆ ಚಿಕ್ಕಬಳ್ಳಾಪುರ ಲೋಕಸಭೆ ಸ್ಥಾನ ಇದೆ, ಏನು ಸೀಟ್ ಇದೆ, ಇತಿಹಾಸದಲ್ಲಿ ಒಂದೇ ಸಲ ಗೆದ್ದಿದ್ದೀವಿ. ಹಾಗಾಗಿ ಈ ಸೀಟ್ ಬೇರೆಯವರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಜನಾನುರಾಗಿ ಆಗಿದ್ದೇನೆ. ಜನರು ಇವತ್ತು ನನ್ನನ್ನು ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಿರೋದಕ್ಕೆ ಅಕ್ಕಪಕ್ಕ ತಾಲೂಕುಗಳ ಜನರು ನೋವನ್ನು ಅನುಭವಿಸಿದ್ದಾರೆ. ಅನೇಕರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ನೀವು ಬರಬೇಕು, ನೀವು ನಮ್ಮ ಜೊತೆ ನಿಲ್ಲಬೇಕು, ನಮಗೆ ನಿಮ್ಮ ಅಭಿವೃದ್ಧಿನೇ ನಮಗೆ ಭಾಳ ಇಷ್ಟ ಆಗಿದೆ. ಒಂದು ಚಿಕ್ಕಬಳ್ಳಾಪುರ, ಎಲ್ಲೋ ಇದ್ದಂಥ ಚಿಕ್ಕಬಳ್ಳಾಪುರ 10 ವರ್ಷದಲ್ಲಿ ತಾವು ಕರ್ನಾಟಕದಲ್ಲಿ ಒಂದು ಕಳಸಪ್ರಾಯವಾಗಿ ಅದನ್ನು ಅಭಿವೃದ್ಧಿ ಮಾಡಿದ್ದೀರಿ. ಇಡೀ ಕರ್ನಾಟಕಕ್ಕೆ ಗೊತ್ತಾಗುವಂಗೆ ಮಾಡಿದ್ದೀರಿ. ಅದು ವೈದ್ಯಕೀಯ ಜಗತ್ತಿನಲ್ಲಿ ಕ್ಷೇತ್ರದಲ್ಲಿರ್ಬೋದು, ಒಂದು ಕ್ಷೇತ್ರದಲ್ಲಿ 2 ಮೆಡಿಕಲ್ ಕಾಲೇಜ್ ಮಾಡಿದ್ದೀನಿ. ಸರ್ಕಾರಿ ವೈದ್ಯಕೀಯ ಕಾಲೇಜು, ನಮ್ಮ ಸತ್ಯಸಾಯಿ ವೈದ್ಯಕೀಯ ಕಾಲೇಜು. ನಂದಿ ಬೆಟ್ಟ 40 ವರ್ಷದಿಂದ ದಿವಂಗತ ಶಂಕರನಾಗ್ರವರ ಕನಸು ರೋಪೇ ಮಾಡಬೇಕು ಅಂತ. ಮಾನ್ಯ ಬಸವರಾಜ ಬೊಮ್ಮಾಯಿರವರ ಕಾಲದಲ್ಲಿ 130 ಕೋಟಿಗೆ PPP ಮಾಡೆಲಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡಿದ್ವಿ. ಹಳ್ಳಿ ರಸ್ತೆಗಳನ್ನು ಕೂಡ ಒಂದು ರಾಜ್ಯ ಹೆದ್ದಾರಿ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ. 45 ಕೆರೆಗಳು, ಬರಪೀಡಿತ ಪ್ರದೇಶ. ಇವತ್ತು ಬೆಂಗಳೂರಿನಲ್ಲಿ ಕುಡಿಯಲಿಕ್ಕೆ ಕೆಲವು ಭಾಗಗಳಲ್ಲಿ ಹಾಹಾಕಾರ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೋರ್ವೆಲ್ ಆಗ್ತಾ ಇಲ್ಲ. 45 ಕೆರೆ ತುಂಬಿಸಿದ್ದೀವಿ. ಇವತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಇಶಾ ಫೌಂಡೇಶನ್ನ ಸದ್ಗುರುಗಳು ವಾಸುದೇವ್ ಜಗ್ಗಿಯವರು, ಅವರನ್ನು ಹೋಗಿ ಮನವಿ ಮಾಡಿ ನಿಮ್ಮ 2ನೇ ಸಂಸ್ಥೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕು ಅಂತ ಮನವಿ ಮಾಡಿದೆ. ಅವರು ಕೇವಲ 1.5 ವರ್ಷದಲ್ಲಿ ಅಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ಪ್ರತಿ ದಿವಸ 20,000 ಜನ ಅಲ್ಲಿ ಬರ್ತಾಯಿದ್ದಾರೆ. ಸ್ಯಾಟರ್ಡೆ ಸಂಡೇ ವಾರಾಂತ್ಯಗಳಲ್ಲಿ ಸುಮಾರು 1,00,000 ಜನ ಬರ್ತಾಯಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ಅಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹಿಂದೆ 20 ಲಕ್ಷ ಒಂದು ಎಕರೆ ಇತ್ತು. ಇವತ್ತು 3 ಕೋಟಿ ಕೊಟ್ಟರೂ ಜಮೀನಿಲ್ಲ. ಯಾರಿಗೆ ಅನುಕೂಲ ಆಗಿದೆ? ಅಲ್ಲಿನ ರೈತರಿಗೆ ಅನುಕೂಲ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಬಂಡಾಯ ಯಾಕೆ ಸುಧಾಕರ್ ಅವರೇ? ಈಗ ನೀವು ಟಿಕೆಟ್ ತಗೊಳ್ಳುವಂಥ ಸಂದರ್ಭ ವಿಶ್ವನಾಥ್ ಅವರು ನೇರವಾಗಿ ಹೇಳಿದ್ರು, ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳಿದ್ರು. ಈ ಬಂಡಾಯ ನಿಮಗೆ ಬಿಸಿ ಮುಟ್ಟಿಸಲ್ವಾ? ನೋಡಿ, ರಾಜಕಾರಣ ಕ್ಷೇತ್ರದಲ್ಲಿ ಎಲ್ರಿಗೂ ಒಂದು ಅಪೇಕ್ಷೆ ಇರ್ತದೆ, ಅವ್ರ ಇಷ್ಟಾರ್ಥಗಳಿರ್ತವೆ. ಅವರು ಅವ್ರ ಮಗನಿಗೆ ಕೇಳಿರೋದ್ರಲ್ಲಿ ನಂದು ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಅದು. ಅವರು ಹೈಕಮಾಂಡ್ ಮುಂದೆ ಅವರ ಮನವಿಯನ್ನು ಅವ್ರು ಮಾಡಿದ್ದಾರೆ, ನನ್ನ ಮನವಿ ನಾನು ಮಾಡಿದ್ದೀನಿ. ಅಂತಿಮವಾಗಿ ವರಿಷ್ಠರು ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಕೈ ಜೋಡಿಸ್ತಾರೆ ಅನ್ನೋ ಭರವಸೆ ಇದೆಯಾ? ಯಾಕೆಂದರೆ ರಾಜಕಾರಣ ನಿಮ್ಗೆ ಗೊತ್ತು, ಒಳ ಏಟುಗಳು ಹೇಗಿರುತ್ತೆ ಅಂತ. ನೋಡಿ, ಪಕ್ಷದ ಒಂದು ಕಟ್ಟಾಳು ಅಂತ ನಾನು ನಂಬಿದ್ದೀನಿ. ಅವರು ಖಂಡಿತವಾಗಿಯೂ BJPಯ ಅಭ್ಯರ್ಥಿಯ ವಿರುದ್ಧ ನಡ್ಕೊಳ್ಳಲ್ಲ ಅಂತೇಳಿ ಇವತ್ತು ನನಗೆ ವಿಶ್ವಾಸ ಇದೆ. ಕೆಲಸ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. 100ಕ್ಕೆ 100 ನಮಗೆ ಅತಿ ಹೆಚ್ಚು ಲೀಡು ಯಲಹಂಕದಲ್ಲಿ ಬರೋದರಲ್ಲಿ ಸಂದೇಹ ಇಲ್ಲ. ಈಗ ಕಾಂಗ್ರೆಸ್ನ 5 ಶಾಸಕರಿದ್ದಾರೆ. ಕಾಂಗ್ರೆಸ್ ಏನು ಹೇಳ್ತಿದೆ ಅಂದರೆ, ನಮ್ಮ ಶಾಸಕರ ಸಂಖ್ಯೆ ಗಟ್ಟಿಯಾಗಿದೆ, ಈ ಭಾಗದಲ್ಲಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ನ ಬೆಲ್ಟ್ ಇದಾಗಿದೆ, BJPಯವರು ಕೇವಲ 2 ಮಾತ್ರ MLA ಇರುವಂಥದ್ದು, ಹೀಗಿದ್ದ ಗೆದ್ದೇ ಗೆಲ್ತೀವಿ ಅಂತ. ಈ ಒಂದು ಸಂಖ್ಯಾಬಲ ಅಥವಾ ಈ ಪ್ರತಿನಿಧಿಗಳ ಬಲವನ್ನು ಅವರು ಬಂಡವಾಳ ಇಟ್ಕೊಂಡು ಹೇಳ್ತೀರಿ. ಇದನ್ನು ನೀವು ಯಾವ ರೀತಿ ನೋಡ್ತೀರಿ? ನಾನು ಸೇರಿ 7 ಜನ MLAಗಳಿದ್ವಿ
ಶ್ರೀಮಾನ್ ಬಿ ಎನ್ ಬಚ್ಚೇಗೌಡರು ಗೆದ್ದಾಗ ಬಿ ಜೆ ಪಿಯಿಂದ 7 ಜನ ಕಾಂಗ್ರೆಸ್ಸಲ್ಲೇ ಇದ್ವಿ. ಒಬ್ಬರು ವಿಶ್ವನಾಥ್ ಮಾತ್ರ ಯಲಹಂಕದಲ್ಲಿದ್ದರು. ಯಾಕೆ ಸೋತರು? ವೀರಪ್ಪ ಮೊಯ್ಲಿಯವರು ಯಾಕೆ ಸೋತರು? ಕಾಂಗ್ರೆಸ್ JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದರು ವೀರಪ್ಪ ಮೊಯ್ಲಿಯವರು. JDS ಮತ 3.5 ಲಕ್ಷ ಇದೆ ನಮ್ಮಲ್ಲಿ, ಕಾಂಗ್ರೆಸ್ನ ಮತ ಇದೆ. 7 ಜನ ಶಾಸಕರು, ಕೇಂದ್ರ ಸಚಿವರಾಗಿದ್ದಂಥವರು, ಮುಖ್ಯಮಂತ್ರಿಗಳಾಗಿದ್ದಂಥವರು 2 ಲಕ್ಷ ಓಟಲ್ಲಿ ಯಾಕೆ ಸೋತರು? ಹೇಗೆ ಸೋತರು? ಹಾಗಾಗಿ ಈ ನಂಬರ್ಸ್ ಈಸ್ ನಾಟ್ ಎ ಗೇಮ್. ಇವತ್ತು ಜನಸಾಮಾನ್ಯ ಇದಾನಲ್ಲ, ಇವತ್ತು ಭಾಳ ಪ್ರಬುದ್ಧ ಆಗಿದ್ದಾರೆ. ಅವರು ಇಡೀ ದೇಶದ ಸಮಸ್ಯೆ ಬಗ್ಗೆ ಗೊತ್ತು, ದೇಶ ಯಾರು ರಕ್ಷಣೆ ಮಾಡ್ತಾರೆ, ದೇಶವನ್ನು ವಿಕಾಸ ಯಾರು ಮಾಡ್ತಾರೆ, ಕಳೆದ 10 ವರ್ಷಗಳ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಏನಿದೆ ಇದನ್ನು ಗಮನಿಸ್ತಾ ಇದ್ದಾರೆ. ನೀವು ಮತದಾರನ ಬಗ್ಗೆ ಅಷ್ಟು ಲಘುವಾಗಿ ಯೋಚನೆ ಮಾಡೋದು ಬೇಡ. ಯಾರೂ ಮತದಾರ ಅತ್ಯಂತ ಪ್ರಬುದ್ಧತೆಯಿಂದ ನಡ್ಕೊಳ್ತಾನೆ. ಅವರು ಹಾಕುವಂಥ ಮತದಾನ ಅವರು ಯಾವಾಗೋ ತೀರ್ಮಾನ ಮಾಡಿರ್ತಾರೆ. ರೈಟ್, ಈಗ ಗ್ಯಾರಂಟಿ ಬಗ್ಗೆ ಮಾತಾಡೋಣ. ಬಹುಶಃ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ BJPಗೆ ಒಂದು ಪ್ರಬಲವಾಗಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಅನ್ನೋದು ಗ್ಯಾರಂಟಿ ಅಸ್ತ್ರ. ನೇರವಾಗಿ ಹೇಳ್ತಾ ಇದ್ದಾರೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ. ಕಳೆದ ಬಾರಿ ಗ್ಯಾರಂಟಿ ಘೋಷಣೆ ಮಾಡಿದ್ವಿ, ಜನ ಓಟ್ ಹಾಕಿದ್ರು. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಜನ ನಮಗೆ ಓಟ್ ಹಾಕಲ್ವಾ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಗ್ಯಾರಂಟಿಗೆ, ಮೋದಿಗಾ ಗ್ಯಾರಂಟಿಗೆ ಪರ್ಯಾಯವಾಗಿ ನೀವು ತರ್ತೀವಿ. ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಅನಿಸಿಕೆ? ಕಾಂಗ್ರೆಸ್ನ ಗ್ಯಾರಂಟಿ ಒಂದು ಕೈಯಿಂದ ಕೊಡೋದು ಮಹಿಳೆಗೆ, ಇನ್ನೊಂದು ಕಡೆಯಿಂದ ಅವರ ಮನೆಯಲ್ಲೇ ಪುರುಷರ ಹತ್ರ ಬೇರೆ ರೀತಿಯಲ್ಲಿ 2 ಪಟ್ಟು ಸರ್ಕಾರಕ್ಕೆ ಆದಾಯ ಬರ್ತಾಯಿದೆ. 2,000 ಇಲ್ಲಿ ಕೊಡ್ತಾರೆ. ಇವತ್ತು ಕೃಷಿಕನಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 4,000 ಕೊಡ್ತಾಯಿದ್ವಿ, ಆ 4,000 ತೆಗೆದಿದ್ದಾರೆ ಇವ್ರು ಬಂದ ದಿನವೇ. ಅದೇ ರೀತಿ ರೈತರ ಮಕ್ಕಳಿಗೆ ಬೊಮ್ಮಾಯಿಯವರು ಸ್ಕಾಲರ್ಶಿಪ್ಪನ್ನು ವಿದ್ಯಾಸಿರಿ ಯೋಜನೆ ವಿದ್ಯಾನಿಧಿಯಲ್ಲಿ ಕೊಡ್ತಾಯಿದ್ವಿ, ಅದನ್ನು ಬಂದ್ ಮಾಡಿದ್ರು. 3ನೇದು ಹಾಲು ಉತ್ಪಾದಕರಿಗೆ 5 ರೂಪಾಯಿ 1 ಲೀಟ್ರಿಗೆ ನಾವು ಪ್ರೋತ್ಸಾಹಧನ ಕೊಡ್ತಾಯಿದ್ವಿ. ಈಗ 9 ತಿಂಗಳಾಗಿದೆ, 1 ನಯ ಪೈಸೆ ಯಾರಿಗೂ ಕೊಟ್ಟಿಲ್ಲ. ಸಂಬಳಗಳು ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ ಈಗಲೂ ಕೂಡ. ಇವತ್ತು ಬಸ್ಸುಗಳು ಶಕ್ತಿ ಯೋಜನೆ ಅಂತಾರೆ, ಶಕ್ತಿ ಯೋಜನೆ, ಬಸ್ಸುಗಳಿಲ್ಲ. ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೋಗಿ ನೋಡಿ ಹಳ್ಳಿಗಳಲ್ಲಿ, ಇಲ್ಲಿ ಕುಳಿತುಕೊಂಡು ಹೇಳೋದಲ್ಲ. ಈಗ ಅವ್ರು ಹೇಳ್ತಾ ಇರುವಂಥದ್ದು ವಿದ್ಯಾರ್ಥಿಗಳು 2,000 ರೂಪಾಯಿ ಕೊಟ್ವಿ, ಉಚಿತವಾದಂಥ ಬಸ್ ಕೊಟ್ವಿ, ಕರೆಂಟ್ ಫ್ರೀ ಮಾಡಿದ್ವಿ. ಪ್ರತಿ ತಿಂಗಳಿಗೆ ಏನು ಇಲ್ಲಂದ್ರೆ 5,000 to 6,000 ರೂಪಾಯಿಷ್ಟು ಉಚಿತವಾಗಿ ಮನೆ ತಲುಪಿಸ್ತೀವಿ. ವರ್ಷಕ್ಕೆ 50,000 to 60,000 ರೂಪಾಯಿ ನಾವು ನೇರವಾಗಿ ಜನರಿಗೆ ಬೆನಿಫಿಟ್ ಕೊಡ್ತಾ ಇದ್ದೀವಿ ಅಂತಿದ್ದಾರೆ. ವಿದ್ಯುತ್ ಬಗ್ಗೆ ಹೇಳ್ತೀನಿ ತಮಗೆ. ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ತಮ್ಗೆ ಹೇಳ್ತೀನಿ. ಅದರಲ್ಲಿ ರೈಡರ್ಸ್ ಹಾಕಿದ್ದಾರೆ, ಕಂಡೀಷನ್ಸ್ ಹಾಕಿದ್ದಾರೆ. 60 ಯೂನಿಟ್ ಯಾರು ಕಳೆದ 1 ವರ್ಷದಿಂದ 60 ಯೂನಿಟ್ ಯೂಸ್ ಮಾಡ್ತಾ ಇರ್ತಾರೆ, ಅವರು 10% ಮಾತ್ರ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ರಣ ಬಿಸಿಲಿದೆ ಇವತ್ತು, ಬಡವನು ಫ್ಯಾನ್ಗಳು ಇಟ್ಕೊಳಂಗಿಲ್ವಾ, ಫ್ರಿಡ್ಜ್ ಇಟ್ಕೊಳಂಗಿಲ್ವಾ? 100 ಯೂನಿಟ್ ಬಂದರೆ ಆ 100 ಯೂನಿಟ್ಗೂ 40 ಯೂನಿಟ್ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಆ 100 ಯೂನಿಟ್ಗೂ ಇವತ್ತು ಯೂನಿಟ್ ಬೆಲೆ ಎಷ್ಟಾಗಿದೆ? 7.5 ರೂಪಾಯಿ ಆಗಿದೆ. ನಮ್ಮ ಕಾಲದಲ್ಲಿ ಎಷ್ಟಿತ್ತು? 4 ರೂಪಾಯಿ ಇತ್ತು. ನಮಗೂ ಬಂತು ನಮ್ಮ ಸರ್ಕಾರದಲ್ಲಿ. KERC ಅವ್ರು ನಿರ್ಧಾರ ಮಾಡೋದು ಅಂತ ಇವ್ರು ಹೇಳ್ತಾರೆ ತಪ್ಪಿಸ್ಕೊಳಕ್ಕೆ. ನಮ್ಮ ಸರ್ಕಾರದಲ್ಲೂ ಬಂತಲ್ಲ KERC ರೆಕಮೆಂಡೇಷನು, ನಾವು ಒಪ್ಕೊಂಡ್ವಾ? ರೈತರ ಮೇಲೆ ಬರೆ ಹಾಕಿದ್ವಾ? ಬರ ನಮ್ಮ ಕಾಲದಲ್ಲಿ ಅತಿವೃಷ್ಟಿ ಬರಲಿಲ್ವಾ? 2 ಸಲ ಬರಲಿಲ್ವಾ? ಕೇಂದ್ರ ಸರ್ಕಾರದ ಮುಂದೆ ಭಿಕ್ಷಾಪಾತ್ರ ಇಟ್ಕೊಂಡು ಹೋಗಿದ್ವಾ ನಾವು? ಮಾನ್ಯ ಯಡಿಯೂರಪ್ಪನವರಾಗಲಿ ಬಸವರಾಜ ಬೊಮ್ಮಾಯಿಯವರಾಗಲಿ 2 ಪಟ್ಟು ಕೊಟ್ವಿ ನಾವು. ಏನು ನಾಮ್ಸ್ ಇತ್ತು, ಫಿಕ್ಸೇಷನ್ ಇತ್ತು, 1 ಎಕರೆಗೆ 13,000 ಇದ್ದರೆ 26,000 ಕೊಟ್ವಿ. 1 ತಿಂಗಳಲ್ಲಿ ಕೊಟ್ವಿ. 48 ಗಂಟೆಗಳ ಕಾಲದಲ್ಲಿ ಎಸ್ಟಿಮೇಟ್ ಮಾಡಿಸಿದ್ವಿ. ಮಾನ್ಯ ಅಶೋಕ್ರವ್ರು ಕಂದಾಯ ಸಚಿವರಾಗಿದ್ದರು, SDRF ಅವರೇ ಚೇರ್ಮನ್ ಇದ್ದರು. ಇವರು 2,000 ಕೊಟ್ಟಿದ್ದಾರೆ 1 ಎಕರೆಗೆ. 1 ವರ್ಷ ಆಗ್ತಾ ಬಂತು. ಮಾತಾಡಿದ್ರೆ ಕೇಂದ್ರ